ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಆರಾಮಲ್ಲ ಎಲ್ಲ? ಸೊ ಏನು ಕಾಡು ಮಧ್ಯ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಏನಿಲ್ಲ, ಇವತ್ತು ಶಿರ್ಸಿಯಿಂದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದೊಂದು ಸ್ಪೆಷಲ್ ದೇವಸ್ಥಾನ. ಇದಿರೋದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಸಿಟಿಯಿಂದ ಒಂದು 9-10 ಕಿಲೋಮೀಟರ್ ಆಗುತ್ತೆ. ಈಗ ಆನ್ ದ ವೇ ಇದ್ದೀನಿ, ಆಲ್ರೆಡಿ ಹೊರಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀನಿ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ, ಇದು ಕರ್ನಾಟಕದಲ್ಲಿ ಏಕೈಕ ದೇವಸ್ಥಾನ, ಕನ್ನಡ ಮಾತೆ ಭುವನೇಶ್ವರಿ ದೇವರಿಗೆ ಸಮರ್ಪಿಸಲಾದ ದೇವಸ್ಥಾನ. ಸೊ ಎಲ್ಲಿದೆ, ಹೇಗಿದೆ ಜಾಗ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ಎಂಡ್ ತನಕ ನೋಡಿ, ತುಂಬ ಚೆನ್ನಾಗಿದೆ. ಓಕೆ, ಈಗ ಸಿದ್ದಾಪುರ ಬಂದಿದ್ದೀವಿ. ನೋಡ್ಬೋದು, ಸಿದ್ದಾಪುರ ಸಿಟಿಯಿಂದ ಇನ್ನೊಂದು ಮೋಸ್ಟ್ಲಿ 9-10 ಕಿಲೋಮೀಟರ್ಸ್ ಇದೆ ದೇವಸ್ಥಾನ. ಸಿದ್ದಾಪುರ ಸಿಟಿ ಆದಮೇಲೆ ಇಲ್ಲಿಂದ ರೈಟಿಗೆ ಹೋಗ್ಬೇಕು ನೀವು. ಇದು ಸಿದ್ದಾಪುರ ಕುಮಟಾ ರೋಡ್. ಇದು ಇಲ್ಲಿ ನೋಡ್ಬೋದು. ಹೀಗೆ ಲೆಫ್ಟಿಗೆ ಹೋದರೆ ಇಲ್ಲಿಂದ ಜೋಗ್ ಫಾಲ್ಸು ಆ ಕಡೆ ಹೋಗ್ಬೋದು. ಇಲ್ಲಿ ರೈಟ್ ತೊಗೊಂಡು ಇಲ್ಲಿಂದ ಒಂದು 8 ಕಿಲೋಮೀಟರ್ಸ್ ಹೋಗಬೇಕು. ಸೊ ಸಿದ್ದಾಪುರಿಂದ ಒಂದು 8-9 ಕಿಲೋಮೀಟರ್ಸ್ ಬಂದ ಕೂಡಲೇ ಇಲ್ಲಿ ಡೈವರ್ಷನ್ ಸಿಗತ್ತೆ. ನೀವು ನೋಡ್ಬೋದು, ಇಲ್ಲಿ ಮಣ್ಣು ರೋಡ್ ಇದೆ. ಸೊ ಇಲ್ಲೇ ಮೇಲ್ಗಡೆ ಹೋಗಬೇಕು. ಮೇನ್ ರೋಡಿಂದ ಸ್ವಲ್ಪ ಮುಂದೆ ಹೋದರೆ ಚೆನ್ನಾಗಿರೋ ರೋಡೇ ಇದೆ, ಆದರೆ ನಾವು ಇಲ್ಲಿ ಸ್ವಲ್ಪ ಶಾರ್ಟ್ಕಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ದೇವಸ್ಥಾನ ಹೋಗೋ ತನಕ ಮೇಲೆ ರೋಡು ತುಂಬಾ ಚೆನ್ನಾಗಿದೆ. ಕಾಂಕ್ರೀಟ್ ರೋಡನ್ನು ಕಂಪ್ಲೀಟಾಗಿ ಮಾಡಿದ್ದಾರೆ. ಓಕೆ, ಫೈನಲಿ ರೀಚ್ ಆಗಿದ್ದೀವಿ ದೇವಸ್ಥಾನ. ಸೊ ಇಲ್ಲಿ ನೋಡ್ಬೋದು ನೀವು, ಇದೇ ಕನ್ನಡ ಮಾತೆಯ ದೇವಸ್ಥಾನ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ ಒಳಗಡೆ ಹೋಗಬೇಕು. ಬನ್ನಿ ಹಾಗಾದರೆ ನೋಡೋಣ ಒಳಗಡೆಯಿಂದ ಹೇಗಿದೆ ದೇವಸ್ಥಾನ ಅಂತ. ಕರ್ನಾಟಕದ ನಾಡದೇವಿಯಾದ ಭುವನೇಶ್ವರಿ ದೇವಿಗೆ ಇಡೀ ಕರ್ನಾಟಕದಲ್ಲಿ ಇದೊಂದೇ ದೇವಸ್ಥಾನ ಅಂದರೆ ನಂಬಲಿಕ್ಕಾಗಲ್ಲ ಅಲ್ಲ. ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕಂದ್ರೆ, ಈ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ದು ಕದಂಬ ಡೈನಾಸ್ಟಿ ಟೈಮಲ್ಲಿ. ಆದರೆ ಅದನ್ನು ಅವ್ರಿಗೆ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಆವಾಗ. ಆಮೇಲೆ ಇಲ್ಲೇ ಹತ್ತಿರದಲ್ಲಿ ಒಂದು ಬಿಳಿಗಿ ಅಂತ ಊರಿದೆ. ಅಲ್ಲಿ ಅರಸ ಬಸವೇಂದ್ರ ಅನ್ನೋರು ಈ ಟೆಂಪಲನ್ನು 1692 ಕಂಪ್ಲೀಟ್ ಮಾಡಿದರು ಅಂತ ಹೇಳಲಾಗ್ತದೆ. ಭುವನೇಶ್ವರಿ ದೇವಿಯನ್ನು ಕರ್ನಾಟಕದ ನಾಡದೇವಿ ಅಂತ ಪೂಜೆ ಮಾಡೋದರ ಹಿಂದೆ ತುಂಬ ಕಥೆಗಳಿದೆ. ಅದರಲ್ಲಿ ಏನಂದರೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಕದಂಬ ವಂಶಜರು ಅವರ ಕುಲದೇವರನ್ನಾಗಿ ಭುವನೇಶ್ವರಿ ದೇವಿಯನ್ನು ನಂಬ್ಕೊಂಡು ಬಂದಿದ್ದರು. ಅದರ ನಂತರ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಅವರು ಭುವನೇಶ್ವರಿ ದೇವಿಯನ್ನು ಪೂಜೆ ಮಾಡ್ತಿದ್ರು. ಹಾಗೆ ನೆಕ್ಸ್ಟ್ ಬಂದ ಮೈಸೂರು ಒಡೆಯ ವಂಶಜರು ಕೂಡ ಭುವನೇಶ್ವರಿ ದೇವಿಯನ್ನು ಪೂಜೆ ಮಾಡ್ತಿದ್ರು. ಸೊ ಅದರ ಪ್ರಕಾರ ಇಡೀ ಕರ್ನಾಟಕವನ್ನು ಆಳಿದ ರಾಜ್ಯರೆಲ್ಲರೂ ಈ ದೇವಿಯನ್ನು ಪೂಜೆ ಮಾಡ್ಕೊಂಡು ಬಂದಿದ್ದರಿಂದ ಇದನ್ನು ನಾಡದೇವಿ ಅಂತ ಹೇಳಿದಾರಂತ ಗೊತ್ತಾಗುತ್ತೆ.
ದೇವಸ್ಥಾನದ ಟೈಮಿಂಗನ್ನು ನೀವು ಇಲ್ಲಿ ನೋಡ್ಬೋದು. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಇರುತ್ತೆ, ಹಾಗೆ ಸಂಜೆ 5ರಿಂದ 7:30 ತನಕ. ಮತ್ತು ಈ ದೇವಸ್ಥಾನದಲ್ಲಿ ಏನೇನು ಸೇವೆಗಳಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಇದನ್ನು ಸ್ಕ್ರೀನ್ಶಾಟ್ ಬೇಕಾದ್ರೆ ತೆಗೆದಿಟ್ಕೋಬೋದು, ಮುಂದಿನ ಸಲ ನೀವು ಇಲ್ಲಿ ವಿಸಿಟ್ ಮಾಡಿದಾಗ ಹೆಲ್ಪ್ ಆಗುತ್ತೆ. ಸೊ ಈಗ ದೇವಸ್ಥಾನ, ನನ್ನ ಹಿಂದ್ಗಡೆ ದೇವಸ್ಥಾನವನ್ನು ನೋಡಿರ್ತೀರ. ಈಗ ಹೀಗೆ ಕೆಳಗಡೆ ಹೋದರೆ ಇಲ್ಲಿ ಸ್ಟೆಪ್ಸ್ ಕಾಣ್ಬೋದು ನಿಮಗೆ. ಸ್ಟೆಪ್ಸಲ್ಲಿ ಕೆಳಗಡೆ ಹೋದರೆ ಒಂದು ಚಿಲುಮೆ ಥರ ಇದೆ. ಅಲ್ಲಿಂದ ಡೈಲಿ ಬೆಳಗ್ಗೆ ದೇವರ ನೀರನ್ನು ತಂದು ದೇವರಿಗೆ ಅಭಿಷೇಕ ಮಾಡುವಂಥದ್ದು ಇಲ್ಲಿನ ಪದ್ಧತಿ. ಬನ್ನಿ ನೋಡೋಣ ಚಿಲುಮೆ ಹೇಗಿದೆ ಅಂತ. ಸೊ ಹೀಗೆ ಸ್ಟೆಪ್ಸು ಅರೌಂಡ್ 200 ಸ್ಟೆಪ್ಸ್ ಇದೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ದಾರಿ. ಮಳೆಗಾಲ ಆಗಿದ್ದರಿಂದ ಎಲ್ಲ ಕಡೆ ಫುಲ್ ಗ್ರೀನ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಹೋಗೋಣ ಕೆಳಗಡೆ. ಅರೌಂಡ್ 200-250 ಸ್ಟೆಪ್ಸ್ ಅಂತ ಹೇಳಿದ್ದಾರೆ. ಈಗ ಹೋಗ್ತಾ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಡೌನ್ ಇರೋದ್ರಿಂದ ಆರಾಮಾಗಿ ಇಳ್ಕೊಂಡು ಹೋಗ್ಬೋದು. ಆದರೆ ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ನೋಡೋಣ, ಹೋಗಿ ಕೆಳಗೆ ಹೋಗಿ ಒಂದು ಸಲ ಅಲ್ಲಿ ಬ್ಯೂಟಿ ನೋಡಿದ್ಮೇಲೆ ಮೋಸ್ಟ್ಲಿ ಎಲ್ಲ ಮರ್ತೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಬರ್ಬೋದು. ಓಕೆ, ಇಲ್ಲಿಂದ ಸ್ಟೀಪ್ ಸ್ಟಾರ್ಟ್ ಆಗುತ್ತೆ, ನೋಡ್ಬೋದು. ಓಕೆ, ಅಲ್ಲಿ ಎದುರುಗಡೆ ಕಾಣ್ಬೋದು ನಿಮಗೆ ಲೇಕು. ಇಲ್ಲಿಂದ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಕೆಳಗಡೆ. ಮತ್ತು ಇನ್ನೊಂದು ಸ್ಮಾಲ್ ಕರೆಕ್ಷನ್ ಏನಂದರೆ, ಸ್ಟೆಪ್ಸ್ ಇರೋದು 350 ಅಂತೆ ಅರೌಂಡು. ಈಗ ವಾಪಸ್ ಹೋಗೋ ಟೈಮು. ಇಲ್ಲಿಂದ ಈಗ 350 ಮೆಟ್ಲ ಮತ್ತೆ ಮೇಲೆ ಹತ್ತು ಹೋಗ್ಬೇಕೀಗ. ಇದೇ ಇರೋದು ದೊಡ್ಡ ಟಾಸ್ಕು. ಬನ್ನಿ ಮೇಲೆ ಹೋಗಿ ಹಾಗೆ ಡ್ರೋನಲ್ಲೂ ನೋಡೋಣ ಹೇಗೆ ಕಾಣುತ್ತೆ ಈ ದೇವಸ್ಥಾನ ಅಂತ.
ಸೊ ಹಾಗೆ ಭುವನಗಿರಿ ದೇವಸ್ಥಾನ ನೋಡಿಕೊಂಡು ಇಲ್ಲೇ ಹತ್ತಿರದಲ್ಲಿ ಒಂದು 2 ಕಿಲೋಮೀಟರ್ಸಿಗೆ ಒಂದು ಗೋಸ್ವರ್ಗ ಅಂತ ನಿಮಗೆ ಸಿಗತ್ತೆ. ಸೊ ಹೀಗೆ ಹೋಗಬೇಕು. ಕಾಂಕ್ರೀಟ್ ರೋಡ್ ಕೂಡ ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ ಹೇಗಿದೆ ಗೋಸ್ವರ್ಗ ಅಂತ. ಸೊ ಈಗ ಬಂದಿದ್ದೀವಿ ನಾವು ಗೋಸ್ವರ್ಗಕ್ಕೆ. ಅಲ್ಲಿ ಬಿಲ್ಡಿಂಗ್ ಕಾಣ್ತಿರ್ಬೋದು, ಅಲ್ಲಿ ಹೋಗಬೇಕು. ಇಲ್ಲಿಂದ ದಾರಿ ಇದೆ. ಸೊ ಗೋಸ್ವರ್ಗ ಇಲ್ಲಿ ಬೋರ್ಡ್ ಕಾಣ್ಬೋದು. ಇಲ್ಲಿಂದ ಒಳಗಡೆ ಹೋಗಬೇಕು ಮತ್ತು ನಿಮ್ಮ ಸ್ಯಾಂಡಲ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಇಲ್ಲಿ ಕೂಡ ನೋಡ್ಬೋದು ಮಧ್ಯ ಒಂದು ತುಂಬ ಚೆನ್ನಾಗಿದೆ ಜಾಗ, ನೀರಿನ ಮಧ್ಯ. ಸೊ ಇಲ್ಲೂ ಕೂಡ ನೀವು ಹೋಗಿ ಫೋಟೋ ಎಲ್ಲಾದರೂ ತೆಗೆದು ನೋಡ್ಬೋದು. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಹೇಗನ್ನಿಸ್ತು ನಿಮಗೆ ಇವತ್ತಿನ ವಿಡಿಯೋ? ಇಷ್ಟ ಆಯಿತು ಅನ್ಕೋತೀನಿ. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.